ಅವ್ರು ಹಿಂಗೆ ಮಾಡ್ತಾರಂತ ಅಂದ್ಕೊಂಡಿದ್ದಿಲ್ಲ. ಏಸಯ್ಯ ಅವ್ರು ಹಿಂಗೆ ಮಾಡ್ತಾರಂತ ಅಂದ್ಕೊಂಡಿದ್ದಿಲ್ಲ. ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 29ನೇ ವಚನ. ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಒದಿಸಿ, ಜೋರಾಗಳ್ರಿ, ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಎಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಮಗನಿ ಮಗಳೇ, ಸೋದರಿ ಚೆನ್ನಾಗಿ ಹೇಳ್ರಿ. ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡದ ಹತ್ರ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಣ್ಣೆ ಮರಗಳ ಗುಡ್ಡದ ಹತ್ರ ಏಸಯ್ಯ ಪ್ರಾರ್ಥನೆ ಮಾಡುವಾಗ ಇಸ್ಕರಿಯೋತ್ ಯೂದ ರೋಮ ಸೈನಿಕರನ್ನ ಕರ್ಕೊಂಬಂದು, ಈತನ ಯೇಸು ಸ್ವಾಮಿ, ನಾನು ಯಾರಿಗೆ ಮುತ್ತು ಕೊಡ್ತೀನೋ, ನಾನು ಯಾರನ್ನ ಮುತ್ತಿಡ್ತೀನೋ ಆತನೇ ಯೇಸು, ನೀವು ಹಿಡ್ಕೊಂಡು ಹೋಗ್ರಿ ಅಂತೇಳಿ ರೋಮ ಸೈನಿಕರನ್ನ ಕರ್ಕೊಂಬಂದು ಏಸೈಗೆ ಮುದ್ದಿಟ್ಟು ಏಸಯ್ಯ ರೋಮ ಸೈನಿಕರಿಗೆ ಹಿಡ್ಕೊಡ್ತಾ ಇದ್ದಾನೆ. ಯಾವಾಗ ಈ ಇಸ್ಕರಿಯೋತ್ ಯೂದನು ಯೇಸುವನ್ನು ಆ ರೋಮ ಸೈನಿಕರಿಗೆ ಹಿಡ್ಕೊಟ್ಟನೋ, ಆಗಿನಿಂದ ಏಸಯ್ಯ ಜೀವಿತದಲ್ಲಿ ಹಿಂಸೆ ಪ್ರಾರಂಭ ಆಗಿದೆ, ಬಾಧೆಗಳು ಪ್ರಾರಂಭ ಆಗಿದೆ, ನೋವುಗಳು ಪ್ರಾರಂಭ ಆಗಿದೆ. ಆತನನ್ನು ಪಿಲಾತನ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಬಟ್ಟೆ ಹರಿದಿದ್ದಾರೆ, ಮುಖಕ್ಕೆ ಹೊಡೆದಿದ್ದಾರೆ, ಚಾಟಿಯಿಂದ ಹೊಡೆದಿದ್ದಾರೆ, ಆತನ ಅಂಗಿ ಹರಿದಿದ್ದಾರೆ, ಮುಖಕ್ಕೆ ಉಗುಳಿದ್ದಾರೆ, ತಲೆಗೆ ಮುಳ್ಳಿನ ಕಿರೀಟ ಇಟ್ಟಿದ್ದಾರೆ, ಆತನನ್ನು ಅಪಹಾಸ್ಯ ಮಾಡಿದ್ದಾರೆ. ಇದೆಲ್ಲ ಯೇಸು ಸ್ವಾಮಿ ಮಾಡುವಾಗ ಯೂದ ಅಂದ್ಕೊಳ್ತಾನೆ, ಅಯ್ಯೋ ಹಿಂಗೆಲ್ಲ ಯೇಸು ಸ್ವಾಮಿ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ, ಇಷ್ಟೆಲ್ಲ ತೊಂದರೆ ಯೇಸು ಸ್ವಾಮಿ ಕೊಡ್ತಾರಂತ ನಾನು ಅನ್ಕೊಂಡಿಲ್ಲ, ಇಷ್ಟೆಲ್ಲ ಯೇಸು ಸ್ವಾಮಿನ ಬಾಧೆ ಪಡಿಸ್ತಾರಂತ ನಾನು ಅನ್ಕೊಂಡಿಲ್ಲ. ಒಂದು ವೇಳೆ ಏಸಯ್ಯ ತಪ್ಪಿಸ್ಕೊಂತಾನೇನಂತ ನಾನು ಅನ್ಕೊಂಡಿನಿ. ಅಯ್ಯೋ ಹಿಂಗೆಲ್ಲ ಮಾಡ್ತಾರಂತ ನನಗೆ ಅನ್ಕೊಂಡಿಲ್ಲ. ಕೊನೆಗೆ ಅವ್ರ ಹತ್ರ ಏನು 30 ಬೆಳ್ಳಿ ನಾಣ್ಯಗಳನ್ನ ಇಸ್ಕೊಂಡಿದ್ದಲ್ವಾ, ಆ ಹಣನ ಯಾರ ಹತ್ರ ಇಸ್ಕೊಂಡಿದ್ನ ಅವ್ರ ಹತ್ರ ಹೋಗಿ ಹೇಳ್ತಾನೆ, ಸಾರ್ ತಗೊಳ್ರಿ, ನಿಮ್ಮ ದುಡ್ಡು ನಿಮಗೆ ವಾಪಸ್ ತಗೊಳ್ರಿ, ನಮ್ಮ ಏಸೈ ನಮ್ಗೆ ವಾಪಸ್ ಕೊಟ್ಬಿಡ್ರಿ, ಅಂತ. ಹೋಗಯ್ಯ, ಅದೆಲ್ಲ ಆಗಲ್ಲ ಅಂದಿದ್ದಾರೆ. ಆ ಹಣನ ತಕ್ಕೊಂಡೋಗಿ ದೇವಾಲಯದೊಳಗೋಗಿ ಒಂದು ಸಾರಿ ಹಣನೆಲ್ಲ ದೇವಾಲಯದಲ್ಲಿ ಬಿಸಾಕಿ, ಅಯ್ಯೋ ಹಿಂಗೆಲ್ಲ ಮಾಡ್ತಾರಂತ ನಾನು, ಅವ್ರು ಹಿಂಗೆಲ್ಲ ಮಾಡ್ತಾರಂತ ನಾನು ಅಂತೇಳಿ ಆ ಆಲಯದಲ್ಲಿ ಆ ಬೆಳ್ಳಿ ನಾಣ್ಯಗಳನ್ನ 30 ಬೆಳ್ಳಿ ನಾಣ್ಯಗಳು ಬಿಸಾಕಿ ಒಂದು ಮರಕ್ಕೋಗಿ ನೇಣಾಕ್ಕೊಂಡು ಸತ್ತೋಗಿದ್ದಾನೆ. ಯೂದ ಅಂತಾನೆ, ಇವರು ಹಿಂಗೆ ಮಾಡ್ತಾರಂತ ನಾನು. ಮಗನಿ ಮಗಳೇ, ಸೋದರಿ, ನಿಮ್ಮ ಜೀವಿತದಲ್ಲಿ ಕೂಡ ಈ ಗುಡ್ ಫ್ರೈಡೆ ದಿನ ಅವ್ರು ಹಂಗೆ ಮಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ. ಮದುವೆ ವಿಷಯದಲ್ಲಿ ಅವ್ರು ಹಂಗೆ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ. ಆಸ್ತಿ ಹಂಚಿಕೆ ವಿಷಯದಲ್ಲಿ ಅವ್ರು ಹಂಗೆ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ. ನಮ್ಮ ಮಗನಿಗೆ ಅವ್ರು ಹಂಗೆ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ. ಮೇಲಾಧಿಕಾರಿ ನಮ್ಗೆ ಹಂಗೆ ಮಾಡ್ತಾರಂತ ನಾವು ಅನ್ಕೊಂಡಿಲ್ಲ. ವ್ಯಾಪಾರದಲ್ಲಿ ಅವ್ರು ಹಂಗೆ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ ಅಂತ ನಿಮ್ಮಲ್ಲಿ ಕೆಲವು ಜನ ಬಾಧೆ ಪಡ್ತಾ ಇದ್ದೀರಾ. ಮಗನೇ, ಸೋದರಿ ಗಮನಿಸ್ರಿ, ಅವ್ರು ಹಂಗೆ ಮಾಡ್ತಾರಂತ ನಾವು ಅನ್ಕೊಂಡಿಲ್ಲ. ಮದುವೆ ವಿಷಯದಲ್ಲಿ ಅವ್ರು ಹಂಗೆ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ. ವ್ಯಾಪಾರದ ವಿಷಯದಲ್ಲಿ ಅವ್ರು ಹಂಗೆ ಮಾಡ್ತಾರಂತ ಅನ್ಕೊಂಡಿಲ್ಲ. ನನ್ನ ಮಗನಿಗೆ ಅವ್ರು ಹಂಗೆ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ. ಆಸ್ತಿ ಹಂಚಿಕೆ ವಿಷಯದಲ್ಲಿ ಅವ್ರು ಹಂಗೆ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ ಅಂತ ಇವತ್ತು ನೀವು ಸಹ ಬಾಧೆ ಪಡ್ತಾ ಇದ್ದೀರಾ. ಮಗನೇ, ಸೋದರಿ, ದಾವಿದನ ಕಾಲದಲ್ಲಿ ಒಂದು ಪ್ರತ್ಯಕ್ಷ ಗುಡಾರ ಇತ್ತು. ಪ್ರತ್ಯಕ್ಷ ಗುಡಾರ ಅಂದರೆ ದೇವರ ಆಲಯ. ನಾವೆಲ್ಲರೂ ಕೂತ್ಕೊಂಡು ದೇವರ ಆಲಯದಲ್ಲಿ ಹೆಂಗೆ ಆರಾಧನೆ ಮಾಡ್ತೀವೋ, ಪ್ರತ್ಯಕ್ಷ ಗುಡಾರದಲ್ಲಿ ದೇವರನ್ನ ಆರಾಧನೆ ಮಾಡ್ತಿದ್ರು. ಅಂತ ಒಂದು ಪ್ರತ್ಯಕ್ಷ ಗುಡಾರ ಈ ಪ್ರಾಂತ್ಯದಲ್ಲಿದೆ, ಈ ಸ್ಥಳದಲ್ಲಿದೆ ಅಂತ ದಾವಿದನಿಗೆ ಗೊತ್ತಾಗಿ ಆತನು ಆ ಪ್ರತ್ಯಕ್ಷ ಗುಡಾರಕ್ಕೆ ಹೋಗಿದ್ದಾನೆ. ಪ್ರತ್ಯಕ್ಷ ಗುಡಾರಕ್ಕೆ ಹೋದ್ರೆ ಚೆನ್ನಾಗಿ ಕೇಳ್ರಿ, ಅಲ್ಲಿ ಸೌಲನ ಕಡೆಯವರು
ಯಾಜಕ ಸೇವೆ ಮಾಡ್ತಾ ಇದ್ದಾರೆ. ಸೌಲನ್ ತಾನು ದುಡ್ಡು ಕೊಟ್ಟು, ತಾನು ಹಣ ಕೊಟ್ಟು ಯಾಜಕ ಸೇವೆ ಮಾಡಲಿಕ್ಕೆ ಕೆಲವು ಜನ ಸೌಲನ ಕಡೆಯವ್ರನ್ನ ಆಲಯದಲ್ಲಿ ಯಾಜಕ ಸೇವೆ ಮಾಡಲಿಕ್ಕೆ ನೇಮಿಸಿದ್ದಾನೆ. ಈ ದಾವೀದನು ಇಲ್ಲಿ ಪ್ರತ್ಯಕ್ಷ ಗುಡಾರ ಇದೆ ಅಂತ ಗೊತ್ತಾಗಿ ಆ ಪ್ರತ್ಯಕ್ಷ ಗುಡಾರದಲ್ಲಿ ಹೋಗಿ, ಆಲಯದಲ್ಲಿ ಹೋಗಿ ಅಲ್ಲಿರುವಂಥ ಒಬ್ಬ ಯಾಜಕನಿಗೆ ಕೇಳ್ತಾನೆ, ತಿನ್ನಕ್ಕೆ ಏನಾದರೂ ಇದೆಯಾ, ಊಟಕ್ಕೆ ಏನಾದರೂ ಇದೆಯಾ, ಹಸಿವೆ ಆಗಿದೆ ಅಂದರೆ ಅಲ್ಲಿರುವಂಥ ಯಾಜಕನ ಹೇಳ್ತಾನೆ, ಇಲ್ಲಿ ಸನ್ನಿಧಿ ರೊಟ್ಟಿ ಬಿಟ್ಟರೆ ಬೇರೆ ಏನೋ ಹೇಳ್ರಿ ಇಲ್ಲ ಅಂದರೆ ಅವನಂದನೆ ಆ ರೊಟ್ಟಿ ಸಾಕು ನನಗೆ, ಅದೇ ಕೊಟ್ಟರೆ ಸಾಕು ನನಗೆ ಅಂದರೆ ಆ ರೊಟ್ಟಿ ತಗೊಳ್ತಾನೆ. ರೊಟ್ಟಿ ತಗೊಂಡದ್ದು ತಿನ್ನುವಂಥ ಸಂದರ್ಭದಲ್ಲಿ ಮತ್ತೆ ದಾವೀದ ಕೇಳ್ತಾನೆ, ಇದು ಬಿಟ್ಟು ಇನ್ನು ಏನಾದರೂ ಇದೆಯಾ ಇಲ್ಲಿ, ಇದು ಬಿಟ್ಟು ಇನ್ನು ಏನಾದರೂ ಇದೆಯಾ ಇಲ್ಲಿ ಅಂತ ಕೇಳಿದ್ರೆ ಅವರಂತಾರೆ, ಆ ಯಾಜಕ ಅಂತಾನೆ, ಯಾರು ಅಲ್ಲಿರುವಂಥ ಯಾಜಕನು, ನೀನು ಗೊಲ್ಯಾತನ ಕತ್ತಿಯಿಂದ ಗೊಲ್ಯಾತನನ್ನು ಕೊಂದು ಹಾಕಿದಂಥ ಕತ್ತಿ ಇಲ್ಲಿದೆ ಅಂತಾನೆ. ಒಂದು ಸಾರಿ ಆ ಕತ್ತಿ ಕೊಡು, ನಾನು ನೋಡ್ಬೇಕಂತ ಹೇಳ್ತಾನೆ. ಈ ಯಾಜಕನು ಮತ್ತು ದಾವೀದನು ಇವರಿಬ್ಬರು ಮಾತಾಡೋದು ನೋಡಿ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಸೌಲನ ಕಡಿಯವನು. ಇವರಿಬ್ಬರು ಮಾತಾಡೋದು ಅಲ್ಲಿ ಒಬ್ಬ ವ್ಯಕ್ತಿ ನೋಡ್ತಾನೆ, ದಯ್ಯೋಗ್ ಅನ್ನುವಂಥ ಒಬ್ಬ ವ್ಯಕ್ತಿ. ಹೇಳ್ರಿ, ದಯ್ಯೋಗ್ ಅನ್ನುವಂಥ ಒಬ್ಬ ವ್ಯಕ್ತಿ ನೋಡ್ತಾನೆ. ಈ ವ್ಯಕ್ತಿ ಯಾರು ಕಡಿಯವನಂದ್ರೆ ಸೌಲನ ಕಡಿಯವನು ಈ ವ್ಯಕ್ತಿ. ಇವನು ನೋಡಿ ಏನು ಮಾಡ್ತಾರಂದ್ರೆ, ಅರಸನಾದ ಸೌಲನಿಗೆ ಫೋನ್ ಮಾಡ್ತಾನೆ, ಸಾರ್ ಸಂಬಳ ತಕ್ಕೊಳ್ಳೋದು ನಿಮ್ಮ ಹತ್ರ, ಎಲ್ಪ್ ತಕ್ಕೊಳ್ಳೋದು ನಿಮ್ಮ ಹತ್ರ, ಸಹಾಯ ತಕ್ಕೊಳ್ಳೋದು ನಿಮ್ಮ ಹತ್ರ. ಆದರೆ ಈ ಯಾಜಕನು ನಿಮ್ಮ ಅಳಿಯ ದಾವೀದನಿಗೆ ಸಪೋರ್ಟ್ ಮಾಡ್ತಾನೆ, ನಿಮ್ಮ ಅಳಿಯ ದಾವೀದನಿಗೆ ಹೆಲ್ಪ್ ಮಾಡ್ತಾನೆ ಅಂತ ಏನು ಮಾಡಿದ್ದಾನೆ ಈ ದಯೋಗನುವಂಥ ವ್ಯಕ್ತಿ ಸೌಲನಿಗೆ ಹೇಳಿದ್ದಾನೆ. ಈ ಸೌಲನಿಗೆ ತುಂಬ ಸಿಟ್ಟು ಬಂದು, ಕೋಪ ಬಂದು ಆ ಯಾಜಕನ ಕರೆಸಿ, ಸಂಬಳ ತಕ್ಕೊಳ್ಳೋದು ನನ್ನ ಹತ್ರ, ಎಲ್ಪ್ ತಕ್ಕೊಳ್ಳೋದು ನನ್ನ ಹತ್ರ, ಸಹಾಯ ತಕ್ಕೊಳ್ಳೋದು ನನ್ನ ಹತ್ರ, ಆದರೆ ಸಪೋರ್ಟ್ ಮಾಡೋದು ದಾವೀದನಿಗ ಅಂತೇಳಿ ಸಿಟ್ಟಿಗೆ ಏನು ಮಾಡಿದ್ದಾನೆ, ಒಂದೇ ಸಾರಿ 80 ಜನ ಯಾಜಕರನ್ನು ಕೊಂದಾಕಿದ್ದಾನೆ. ಯಾವಾಗ 80 ಜನ ಯಾಜಕರನ್ನು ಕೊಂದಾಕಿದನು, ಈ ವ್ಯಕ್ತಿ ಯಾರಿಗೆ, ದಯೋಗನ ವ್ಯಕ್ತಿಗೆ ಏನಂತ ಗೊತ್ತಾ, ಮನಸ್ಸಲ್ಲಿ ಎನಿಸ್ ಗೊತ್ತಾ, ಅಯ್ಯೋ ಸೌಲನು ಹಿಂಗೆ ಮಾಡ್ತಾನಂತ ನಾನು ಅನ್ಕೊಂಡಿಲ್ಲ, ನಾನು ಹೇಳಿದ್ರಿಂದ ಹಿಂಗೆಲ್ಲ ಅನಾಹುತ ಆಗುತ್ತಂತ ನನಗೆ ಅನ್ಕೊಂಡಿಲ್ಲ, ನಾನು ಹೇಳಿದ್ದು ಉದ್ದೇಶನೇ ಬೇರೆ, ಇಲ್ಲಿ ಆಗಿದ್ದೇ ಬೇರೆ ಅಂತ ಆ ವ್ಯಕ್ತಿ ಬಾಧೆ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಸಂಗಾಂಶ, ನಾನು ಹಿಂಗೆಲ್ಲ ಆಗುತ್ತಂತ ಅನ್ಕೊಂಡಿಲ್ಲ. ಮಗನೇ, ಸೋದರಿ, ದಾವೀದನಿಗೆ ಒಬ್ಬ ಸ್ನೇಹಿತ ಇದ್ದಾನೆ, ಆಪ್ತ ಮಿತ್ರ ಇದ್ದಾನೆ, ಪ್ರಾಣ ಮಿತ್ರ ಇದ್ದಾನೆ. ಅವನ ಹೆಸರೇನು ಗೊತ್ತಾ? ಗೊತ್ತಿದ್ದವ್ರು ಹೇಳಿ ನೋಡೋಣ. ದಾವೀದನ ಪ್ರಾಣ ಮಿತ್ರ ಅಹಿತೋಫೇಲನು ಅಂತ. ದಾವೀದನು ಈ ಭೂಮಿ ಮೇಲೆ ಫಸ್ಟ್ ಯಾರ ಮಾತು ಕೇಳ್ತಾನಂದ್ರೆ ದೇವ್ರ ಮಾತು ಕೇಳ್ತಾನೆ. ನೆಕ್ಸ್ಟ್ ಈ ಭೂಮಿ ಮೇಲೆ ಯಾರ ಮಾತಾದ್ರೂ ದಾವೀದ ಕೇಳ್ತಾನಂದ್ರೆ ಅದು ಹೆಂಡತಿ ಮಾತಲ್ಲ, ಅದು ಮಕ್ಕಳ ಮಾತಲ್ಲ, ಅಹಿತೋಫೇಲನ ಮಾತು. ಈ ಚೆನ್ನಾಗಿ ಕೇಳ್ರಿ ದೇವ್ರ ಸ್ತೋತ್ರ. ಈ ದಾವೀದ ಅಂತಾನೆ ಅಂದ್ಕೊಳ್ತಾನೆ ಮನಸ್ಸಲ್ಲಿ, ಯಾರು ಬೇಕಾದ್ರೂ ನನ್ನ ಬಿಟ್ಟು ಹೋಗ್ತಾರೇನೋ, ಈ ಅಹಿತೋಫೇಲ ಮಾತ್ರ ಯಾವತ್ತು ನನ್ನನ್ನು ಬಿಟ್ಟು ಹೋಗಲ್ಲ. ಅಷ್ಟು ನಂಬಿಕೆ ಅವನ ಮೇಲೆ, ಅಷ್ಟು ವಿಶ್ವಾಸ ಅವನ ಮೇಲೆ, ಅಷ್ಟು ಪ್ರೀತಿ ಅವನ ಮೇಲೆ. ಹಂಗಿರೋ ಅಷ್ಟು ಪ್ರೀತಿ ಇರುವಂಥ, ನಂಬಿಕೆ ಇರುವಂಥ ಅಹಿತೋಫೇಲನು ದಾವೀದನ ಶತ್ರು ಜೊತೆ ಹೋಗಿದ್ದಾನೆ. ಅಂದರೆ ದಾವೀದನ ವಿರುದ್ಧವಾಗಿ ತನ್ನ ಮಗನೇ ತಿರುಗಿ ಬಿದ್ದಿದ್ದಾನೆ. ಈಗ ದಾವೀದನನ್ನು ಬಿಟ್ಟು ಈ ಅಹಿತೋಫೇಲನು ತನ್ನ ಮಗನ ಪಕ್ಷ ಹಿಡಿದಿದ್ದಾನೆ. ಅಂದರೆ ದಾವೀದನಿಗೆ ವಿರುದ್ಧವಾಗಿರುವಂಥ ವ್ಯಕ್ತಿ ಜೊತೆ, ದಾವೀದನಿಗೆ ವಿರುದ್ಧವಾಗಿ ನಿಂತಂಥ ಮಗನ ಜೊತೆ ಯಾರು ಹೋಗಿದ್ದಾರೆ? ಅಹಿತೋಫೇಲನು ಹೋಗಿದ್ದಾನೆ. ದಾವೀದನು ಬಹಳ ನೋವಾಗಿ, ದಾವೀದನಿಗೆ ಬಹಳ ದುಃಖ ಆಗಿ, ಮನಸ್ಸಿಗೆ ಬಹಳ ಹರ್ಟಾಗಿ, ಬಾಧೆಯಾಗಿ, ದೇವಾ ಅಹಿತೋಫೇಲನು ಹಿಂಗೆ ಮಾಡ್ತಾನಂತ ನಾನು ಯಾವತ್ತು. ಮಗನೇ, ಸೋದರಿ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಯೋಸೆಫನಿಗೆ ತಂದೆ ಕರೆದು, ಯಾಕೋಬನ ಕರೆದು, ನಿಮ್ಮ ಅಣ್ಣಂದ್ರು ಅಡವಿಗೆ ಕುರಿ ಕಾಯಕ್ಕೆ ಹೋಗಿದ್ದಾರೆ, ಕುರಿ ಮೇಸಕ್ಕೆ ಹೋಗಿದ್ದಾರೆ, ಕುರಿ ಕಾಯ್ಲಿಕ್ಕೆ ಹೋಗಿದ್ದಾರೆ, ನಿಮ್ಮ ಅಣ್ಣ ಹೊಟ್ಟೆ ಹಸ್ಕೊಂಡಿದ್ದಾರೆ. ನಿಮ್ಮ ಅಣ್ಣರು, ನೀನೇನು ಮಾಡು, ಬುತ್ತಿ ತೊಗೊಂಡೋಗಿ ಕೊಟ್ಬಾ, ನಿಮ್ಮ ಅಣ್ಣಂದ್ರಿಗೆ ಊಟ ಕೊಟ್ಬಾ, ನಿಮ್ಮ ಅಣ್ಣಂದ್ರಿಗೆ ಆಹಾರ ಕೊಟ್ಬಾ ಅಂತ ಹೇಳಿದ್ರೆ, ಆಯ್ತಪ್ಪ ಅಣ್ಣಂದ್ರಿಗೆ ಊಟ ಕೊಟ್ಟು ಬರ್ತೀನಿ ಅಂತೇಳಿ ತಂದೆ ಕೊಟ್ಟಂಥ ಊಟನ ತಕ್ಕೊಂಡು ಯಾರು? ಯೋಸೇಫನು ಅಡವಿಗೆ ಹೋಗ್ತಾ ಇದ್ದಾನೆ, ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ. ಅರಣ್ಯಕ್ಕೆ ಹೋಗುವಾಗ ಅಣ್ಣಂದ್ರು ನೋಡಲೇ ಬರ್ತಾ ಇದ್ದಾನೆ, ಕನಸಿನವನಂತ. ಅವನನ್ನು ದೂರದಿಂದ ಹೀಯಾಳಿಸಿ ಮಾತಾಡ್ತಾರೆ, ಇವನಿಗೆ ಕೇಳಿಸಿಲ್ಲ. ಹತ್ರ ಹೋದ ನಂತರ ಅಣ್ಣಂದ್ರಿಗೆ, ಅಣ್ಣ ಅಪ್ಪ ಹೇಳಿದ್ರು ನಿಮ್ಗೆ ಊಟ ಕೊಡಂತೇಳಿ, ಅದಕ್ಕೆ ಊಟ ತಂದಿದ್ದೀನಿ ತಗೊಳ್ರಿ ಅಂದರೆ,
ಈ ಅಣ್ಣಂದ್ರೆಲ್ಲರೂ ಊಟ ತಕ್ಕೊಳ್ಳೋವರಿಗೆ ತಕ್ಕೊಂಡು, ಊಟ ಇಸ್ಕೊಳ್ಳೋವರಿಗೆ ಇಸ್ಕೊಂಡು, ಎಲ್ಲರೂ ಸೇರಿ ಅವನನ್ನು ಒಂದು ದೊಡ್ಡ ಕುಣಿಯಲ್ಲಿ ಬಿಸಾಕಿದ್ದಾರೆ. ದೊಡ್ಡ ಕುಣಿಯಲ್ಲಿ ಬಿಸಾಕುವಾಗ ಆ ಕುಣಿಯಲ್ಲಿ ನಿಂತ್ಕೊಂಡು ಆಕಾಶದ ಕಡೆ ನೋಡಿ ಆತನು ಹೇಳ್ತಾನೆ, ಯಾರು? ಯೋಸೇಫನು, ದೇವ, ನಮ್ಮ ಅಣ್ಣಂದ್ರೆ ನನಗೆ ಹಿಂಗೆ ಮಾಡ್ತಾರಂತ ನಾನು ಅನ್ಕೊಂಡಿಲ್ಲ. ಇಷ್ಟೊತ್ತು ನಾನು ಹೇಳಿದಂಥ ವಾಕ್ಯ ಏನು ಗೊತ್ತಾ? ಇಷ್ಟೊತ್ತು ಹೇಳಿದಂಥ ಒಂದು ಪಾಯಿಂಟ್ ಏನು ಗೊತ್ತಾ? ಅವರು ಹಿಂಗೆ ಮಾಡ್ತಾರಂತ ನಾವು, ಅವ್ರು ಹಿಂಗೆ ಮಾಡ್ತಾರಂತ ನಾವು. ಇವತ್ತಿಲ್ಲಿ ಕೂತಂತ ನಿಮಗೆ ಪರಿಶುದ್ಧಾತ್ಮ ದೇವ್ರು ಮಾತಾಡ್ತಾನೆ. ಹಾಲೆಲೂಯ. ಅವ್ರು ಹಿಂಗೆ ಮಾಡ್ತಾರಂತ ನಾನು ಅಂದ್ಕೊಂಡಿಲ್ಲ ಅನ್ನುವಂಥ ಬಾಧೆಯಲ್ಲಿ ನೀನು ಕೂತ್ಕೊಂಡಿದೀಯಾ? ಆ ವ್ಯಕ್ತಿ ಹಂಗೆ ಮಾಡ್ತಾನಂತ ನಾನು ಅಂದ್ಕೊಂಡಿದ್ದಿಲ್ಲ, ಆ ಸ್ತ್ರೀ ಹಂಗೆ ಮಾಡ್ತಾನಂತ ನಾನು ಅಂದ್ಕೊಂಡಿದ್ದಲ್ಲ, ಆ ಸಾರ್ ಹಂಗೆ ಮಾಡ್ತಾನಂತ ನಾನು ಅಂದ್ಕೊಂಡಿದ್ದಿಲ್ಲ, ಆ ಮೇಡಮ್ ಹಂಗೆ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದಿಲ್ಲ, ನಮ್ಮ ಕುಟುಂಬದವ್ರು ನಮ್ಗೆ ಹಂಗೆ ಮಾಡ್ತಾರಂತ ನಾವು ಅಂದ್ಕೊಂಡಿದ್ದಿಲ್ಲ, ನಮ್ಮ ಬಂಧುಗಳೇ ನಮ್ಗೆ ಹಂಗೆ ಮಾಡ್ತಾರಂತ ಅಂದ್ಕೊಂಡಿಲ್ಲ ಅಂತ ಆ ಬಾಧೆಯಲ್ಲಿ ನೀನು ಕೂತ್ಕೊಂಡಿದೀಯಾ? ಅಲ್ಲೇಲೂಯಾ, ಅಲ್ಲೇಲೂಯಾ. ಇನ್ನು ಮಾತು ಹೇಳ್ತೀನಿ. ಅವರು ಹಂಗೆ ಮಾಡಿದ್ದಕ್ಕೆ ಯೋಸೇಫನು ಇಕ್ಕಟ್ಟಲ್ಲಿ ಸಿಕ್ಕಾಕೋಗ್ಬೇಕಾಗಿ ಬಂತು. ಅವ್ರು ಹಂಗೆ ಮಾಡಿದ್ದಕ್ಕೆ ದಾವೀದನು ಇಬ್ಬಂದಿಯಲ್ಲಿ ಸಿಕ್ಕಾಕೊಳ್ಬೇಕಾಗಿ ಬಂತು. ಅವ್ರು ಹಂಗೆ ಮಾಡಿದ್ದಕ್ಕೆ ಯೋಸೇಫನು ಒಂದು ಉರುಳಲ್ಲಿ ಸಿಕ್ಕಾಕೊಳ್ಬೇಕಾಗಿ ಬಂತು. ಆಮೇಲೆ ಈಗ ಕೇಳಿಸ್ಕೊಳ್ಳಿ, ಕೆಲವು ಜನ ಅವ್ರು ಹಂಗೆ ಮಾಡಿದ್ದಕ್ಕೆ ನೀವೊಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇಬ್ಬಂದಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಉರುಳಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕೂಣಿಯಲ್ಲಿ ಸಿಕ್ಕಾಕೊಂಡಿರಾ. ಅವ್ರು ಖುಷಿ ಪಡ್ತಾ ಇದ್ದಾರೆ. ನೋಡು, ನಾವು ಹಂಗೆ ಮಾಡಿದ್ದಕ್ಕೆ ಅವ್ರಿಗೆ ಎಂಥ ಗತಿ ಬಂತು, ಎಂಥ ಉರುಳು ಬಂತು, ಎಂಥ ಇಕ್ಕಟ್ಟು ಬಂತು, ಎಂಥ ಇಬ್ಬಂದಿ ಬಂತು ಅಂತ ನಿಮಗೆ ತೊಂದರೆ ಕೊಟ್ಟವ್ರು ಅವ್ರು ಖುಷಿ ಪಡ್ತಾರೆ. ಅವ್ರೇನು ಅನ್ಕೊಂಡಾರ? ನೋಡವ್ರನ್ನ ನಾನು ಎಂಥ ಉರುಳಲ್ಲಿಟ್ಟಿದ್ದೀನಿ, ಎಂಥ ಕುಣಿಯಲ್ಲಿಟ್ಟಿದ್ದೀನಿ, ಎಂಥ ಇಕ್ಕಟ್ಟಲ್ಲಿಟ್ಟಿದ್ದೀನಿ, ಎಂಥ ಇಬ್ಬಂದಿಯಲ್ಲಿಟ್ಟಿದ್ದೀನಿ ಅಂತ ಅವರು ಖುಷಿ ಪಡ್ತಾರೆ. ಈಗ ಒಂದು ಮಾತು ಹೇಳ್ತೀನಿ, ಈ ಮಾತು ಕೇಳಿದ್ರೆ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳಬೇಕು. ನೀನು ಇಕ್ಕಟ್ಟಲ್ಲಿ ಇದ್ದುದು ನೋಡಿ, ನೀನು ಇರುಕಿನಲ್ಲಿ ಇದ್ದುದು ನೋಡಿ, ನೀನು ಕುಣಿಯಲ್ಲಿ ಇದ್ದುದು ನೋಡಿ, ನೀನು ಉರುಳಲ್ಲಿ ಸಿಕ್ಕಾಕೊಂಡಿದ್ದು ನೋಡಿ, ಅವ್ರಿಗೆ ಎಂತ ಗತಿ ಬಂತಂತ ಇದ್ದಾರೆ. ದೇವ್ರು ಏನಂತ ಗೊತ್ತಾ? ನಿಮಗೋಸ್ಕರ ಏನು ಅವರು ಉರುಳು ರೆಡಿ ಮಾಡಿದಾರೋ ಆ ಉರುಳು ನಾನು ತಿರುಗಿ ಅವರಿಗೆ, ಆ ಉರುಳು ನಾನು ತಿರುಗಿ, ಆ ಉರುಳನ್ನು ಅವರಿಗೆ ನಾನು ತಿರುಗಿ ಉರುಳಾಗಿ ನಾನು ಬದಲಾಯಿಸ್ತೇನೆ. ಅವ್ರು ಅನ್ಕೋತಾರೆ ಎಂತ ಬಲೆಯಲ್ಲಿ ಸಿಕ್ಕಾಕೊಂಡಿದಾರಂತ. ನನ್ನ ದೇವ್ರಂತ ನಿಮಗೋಸ್ಕರ ರೆಡಿ ಮಾಡಿದ ಬಲೆನ, ಆ ಬಲೆನ ಅವರೇ ಸಿಕ್ಕಾಕೊಳ್ಳಂಗ, ಆ ಬಲೆಯಲ್ಲಿ ಅವರೇ ಸಿಕ್ಕಾಕೊಳ್ಳಂಗೆ, ಅವ್ರು ನಮಗೋಸ್ಕರ ತೋಡದ ಕುಣಿಯಲ್ಲಿ ಅವರೇ ಬೀಳಂಗೆ ನಾನು ಕಾರ್ಯ ಮಾಡ್ತೇನೆ. ನಾವು ಹೆಂಗ್ ಸಿಕ್ಸಿವಿ ನೋಡಿ, ಈಗ ಎಂತ ಬಲೆಯಲ್ಲಿ ಸಿಕ್ಸಿವಿ ನೋಡಿ. ಇವಾಗ ದೇವ್ರಂತಾನೆ, ಭಯಪಡಬೇಡ, ಆ ಬಲೆನ, ಆ ಬಲೆಯಲ್ಲಿ ಅವರೇ ಸಿಕ್ಕಾಕೊಳ್ಳಂಗೆ, ನಿಮಗೋಸ್ಕರ ತೋಡಿದ ಕುಣಿಯಲ್ಲಿ ಅವರೇ ಬೀಳಂಗೆ. ಐಗುಪ್ತರು ಇಸ್ರಾಯೇಲರನ್ನ ಓಡಿಸ್ತಾ ಇದ್ದಾರೆ. ಐಗುಪ್ತರು ಇಸ್ರಾಯೇಲರನ್ನ ಓಡಿಸ್ತಾ ಇದ್ದಾರೆ. ಎಲ್ಲಿವರೆಗೆ ಓಡಿಸ್ತಾರೆ ಗೊತ್ತಮ್ಮ? ಕೆಂಪು ಸಮುದ್ರದವರೆಗೆ ಓಡಿಸಿದ್ದಾರೆ. ಇನ್ನೆಲ್ಲಿ ಓಡ್ಬೇಕು ಅವರು? ಓಡಿದ್ರೆ ಎಲ್ಲಿ ಬೀಳ್ಬೇಕು ಅವರು? ಕೆಂಪು ಸಮುದ್ರದಾಗ. ಈ ಐಗುಪ್ತರಂತಾರೆ, ನೋಡು ಎಂತ ಇಕ್ಕಟ್ಟಲ್ಲಿ ನಾವು ಅವ್ರನ್ನ ಸಿಗಿಸಿದ್ದೀವಿ. ಯಾಕೆ ಹೇಳ್ರಿ? ಯಾಕಂಗಂತಾರೆ ಹೇಳ್ರಿ? ಮುಂದೇನಿದೆ? ಎಂತ ಇಕ್ಕಟ್ಟಲ್ಲಿ ಸಿಗಿಸಿದ್ದೀವಿ, ಎಂತ ಕುಣಿಯಲ್ಲಿ ಇವ್ರನ್ನ ಬೀಳಿಸ್ತಾ ಇದ್ದೀವಿ, ಎಂತ ಉರುಳು ಅವರಿಗೆ ತಂದೊಡ್ಡಿದ್ದೀವಿ ಅಂತ ಹಿಂದೆ ಇರುವಂತ ಐಗುಪ್ತರಂತಾರೆ. ಇಸ್ರಾಯೇಲ್ರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅವರು ಈಗ ನೋಡ್ರಿ, ಕೆಂಪು ಸಮುದ್ರಗನ ಸಾಯ್ಬೇಕು, ಇಲ್ಲ ನಮ್ಮ ಕೈಯಾಗನ ಸಾಯ್ಬೇಕು. ಇವ್ರನ್ನೆಂತ ಇಕ್ಕಟ್ಟಲ್ಲಿ ಸಿಗಿಸಿದ್ದೀವಿ, ಎಂತ ಕುಣಿಯಲ್ಲಿ ಇವ್ರನ್ನ ಹಾಕಿದ್ದೀವಿ, ಎಂತ ಉರುಳು ಇವರಿಗೆ ತಂದೊಡ್ಡಿದ್ದೀವಿ ಅಂತ ಯಾರಂತ ಇದ್ದಾರೆ?
ಇವರು ಪ್ರೇಯರ್ ಮಾಡುವಾಗ, ಇಸ್ರಾಯೇಲ್ರು ಪ್ರೇಯರ್ ಮಾಡುವಾಗ ದೇವ್ರ ಹೇಳ್ತಾ ಗೊತ್ತಾ, ಸ್ವಲ್ಪ ವೇಟ್ ಮಾಡ, ಹಲ್ಲೆಲೂಯಾ, ನಾನು ಮಾಡುವ ಕಾರ್ಯನ ಸುಮ್ಮನೆ ನಿಂತ್ಕೊಂಡು ನೋಡ್ರಿ, ಸುಮ್ಮನೆ ನಿಂತ್ಕೊಂಡು ನೋಡ್ರಿ. ಅವ್ರು ಅನ್ಕೊಂಡಿದ್ದಾರೆ ಆ ಕೆಂಪು ಸಮುದ್ರ ನಿಮಗಾಗಿ ಕುಣಿ ಅಂತ. ನಿಮಗೋಸ್ಕರ ತೋಡಿದ ಕೆಂಪು ಸಮುದ್ರನ, ಹಲ್ಲೆಲೂಯಾ. ಅವ್ರು ಅನ್ಕೊಂಡಾರ ಈ ಕೆಂಪು ಸಮುದ್ರದಲ್ಲಿ ಯಾರು ಸಾಯ್ತಾರಂತ ಅನ್ಕೊಂಡಾರ ಅವರು. ಇಸ್ರಾಯೇಲ್ ಎಂತ ಇಕ್ಕಟ್ಟಲ್ಲಿ ಸಿಗಿಸಿದೀವಿ, ಎಂತ ಇರಿಕಿನಲ್ಲಿ ಇವ್ರನ್ನ ಇಟ್ಟಿದ್ದೀವಿ, ಎಂತ ಉರ್ಲಲ್ಲಿ ಇವ್ರು ಇಟ್ಟಿದೀವಂತ. ದೇವ್ರಂತಾನೆ ಭಯಪಡ್ಬೇಡ್ರಿ, ಭಯಪಡ್ಬೇಡ್ರಿ, ನಾನು ಮಾಡೋ ಕಾರ್ಯನ ಸುಮ್ಮನೆ ನಿಂತ್ಕೊಂಡು 10 ನಿಮಿಷ ಆಗಿದೆ. ದೇವರು ಕೆಂಪು ಸಮುದ್ರ ಇಬ್ಬಾಗ ಮಾಡಿ ಇಸ್ರಾಯೇಲ್ರನ್ನ ದಾಟಿಸಿದಾನೆ. ನೆಕ್ಸ್ಟ್ ಯಾರು ಬಂದಿದ್ದಾರೆ? ಐಗುಪ್ತರು ಬಂದಿದ್ದಾರೆ. ಕೆಂಪು ಸಮುದ್ರ, ನಾವು ಕೆಂಪು ಸಮುದ್ರ ಅವ್ರನ್ನ ಮುಚ್ಚಿದೆ. ಹಲ್ಲೆಲೂಯಾ. ಆ ಕೆಂಪು ಸಮುದ್ರ ಯಾರಿಗೋಸ್ಕರ ಅನ್ಕೊಂಡ್ರು? ಇಸ್ರಾಯೇಲರಿಗೋಸ್ಕರ ರೆಡಿ ಮಾಡದ ಕೆಂಪು ಸಮುದ್ರದಲ್ಲಿ ಶತ್ರುಗಳೇ ಮುಳುಗಿ ಹೋಗುತ್ತಾರ ದೇವ್ರು ಮಾಡಿದ್ದಾರೆ. ಈ ಕೆಂಪು ಸಮುದ್ರ ಯಾರಿಗಾಗಿ ಅನ್ಕೊಂಡ್ರು ಅವರು? ಅರ್ಧ ಗಂಟೆ ಆದ್ಮೇಲೆ ಅರ್ಥ ಆಯ್ತು ಅವರಿಗೆ, ಈ ಕುಣಿಕೆ ರೆಡಿ ಮಾಡಿರೋದು ಅವರಿಗಾಗಿ, ಈ ತಗ್ಗು ರೆಡಿ ಆಗಿರೋದು ಅವರಿಗಾಗಿ, ನಮ್ಮ ಮುಂದಿರುವಂಥ ಊರ್ಲು ಅವರಿಗಾಗಿ. ಈ ಕುಣಿ ಯಾರಿಗಾಗಿ ಅಂದ್ರೆ ಇಸ್ರಾಯೇಲರಿಗೋಸ್ಕರ ತೆಗೆದ ಕುಣಿಯಲ್ಲಿ ಯಾರು ಬಿದ್ರು? ಅವ್ರು ಅನ್ಕೊಂಡ್ರು ನಾವು ಅವರಿಗೋಸ್ಕರ ತೆಗೆದಿದ್ದೀವಿ ಕುಣಿ ಅಂತ. ಆಮೇಲೆ ಅರ್ಥ ಆಯ್ತು, ಈ ಕುಣಿನ ನಮಗೋಸ್ಕರ ನಾವೇ ನಮ್ಮ ಕೈಯಿಂದ ನಾವೇ ಈ ಕುಣಿನ, ಈ ಉರ್ಲು ಅವ್ರಲ್ಲ, ಅವರಿಗೋಸ್ಕರ ಅಂತ ನಾವು ಉರ್ಲು ರೆಡಿ ಮಾಡಿದ್ದೀವಿ. ಈ ಉರ್ಲನ್ನ ನಮಗೋಸ್ಕರ ನಾವೇ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಮಾತು ಹೇಳ್ತೇನೆ. ಇಸ್ರಾಯೇಲರು ಆ ಕೆಂಪು ಸಮುದ್ರದಿಂದ ತಪ್ಪಿಸಿಕೊಂಡಿದ್ದು ಅವರ ಸಾಮರ್ಥ್ಯದಿಂದಲ್ಲ, ಅವರ ಬಲದಿಂದಲ್ಲ, ಅವರ ಜ್ಞಾನದಿಂದಲ್ಲ. ಈ ಗುಡ್ ಫ್ರೈಡೆ ದಿನ ಅನೇಕ ಶೋಧನೆಗಳಿಂದ ನೀನು ತಪ್ಪಿಸ್ಕೊಂಡಿದ್ದು, ಕಷ್ಟಗಳಿಂದ ತಪ್ಪಿಸ್ಕೊಂಡಿದ್ದು, ಇಕ್ಕಟ್ಟುಗಳಿಂದ ತಪ್ಪಿಸ್ಕೊಂಡಿದ್ದು, ಇರುಕಿನಿಂದ ತಪ್ಪಿಸ್ಕೊಂಡಿದ್ದು, ಕುಣಿಯಿಂದ ತಪ್ಪಿಸ್ಕೊಂಡಿದ್ದು, ನಾಶದಿಂದ ತಪ್ಪಿಸ್ಕೊಂಡಿದ್ದು, ಕೇಡಿನಿಂದ ತಪ್ಪಿಸ್ಕೊಂಡಿದ್ದು ನಿನ್ ಬಲದಿಂದಲ್ಲ, ನಿನ್ ಸಾಮರ್ಥ್ಯದಿಂದಲ್ಲ, ನಿನ್ ಜ್ಞಾನದಿಂದಲ್ಲ. ದೇವರೇ ಯುದ್ಧ ರಂಗದಲ್ಲಿ ಇಳಿದು ನನ್ನನ್ನು ನಿಮ್ಮನ್ನು ತಪ್ಪಿಸಿದ್ದಾರೆ. ಈ ರೀತಿಯಾಗಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರುವ, ಇರಿಕಿನಲ್ಲಿ ಸಿಕ್ಕಾಕೊಂಡಿರುವ, ಇಬ್ಬಂದಿಯಲ್ಲಿ ಸಿಕ್ಕಾಕೊಂಡಿರುವ, ಉರುಳಲ್ಲಿ ಸಿಕ್ಕಾಕೊಂಡಿರುವ ಪ್ರತಿ ಕುಟುಂಬನ, ಪ್ರತಿ ಕುಟುಂಬನ, ಪ್ರತಿ ಮನೆನ, ಪ್ರತಿ ತಾಯಿನ, ಪ್ರತಿ ತಂದೆನ ಆ ಇಕ್ಕಟ್ಟಿಂದ ದೇವರು ಕಾಪಾಡ್ತಾ ಇದ್ದಾರೆ. ದಾವೀದನ ಒಂದು ಅದ್ಭುತವಾದಂಥ ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ದಾವೀದನ ವಿರುದ್ಧವಾಗಿ ಕೆಲವು ಜನ ಉರುಳು ರೆಡಿ ಮಾಡಿದ್ದಾರೆ, ಆಮೇಲೆ ಹೇಳಲಿಲ್ಲ, ನೇಣು ರೆಡಿ ಮಾಡಿದ್ದಾರೆ, ಉರುಳು ರೆಡಿ ಮಾಡಿದ್ದಾರೆ, ಬಲೆ ರೆಡಿ ಮಾಡಿದ್ದಾರೆ. ದಾವೀದ ಅಂತಾನೆ, ನನಗೆ ಅವರು ಕುಣಿ ರೆಡಿ ಮಾಡಿ, ನನಗೆ ಅವರು ಉರುಳು ರೆಡಿ ಮಾಡಿ, ನನಗೆ ಅವರು ಬಲೆ ರೆಡಿ ಮಾಡಿ, ನನಗೆ ಅವರು ಉರುಳು ರೆಡಿ ಮಾಡಿ, ಅವರು ಟೇಬಲ್ ಮೇಲೆ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ಘನವಾದ ಸ್ಥಿತಿಯಲ್ಲಿದ್ದಾರೆ, ಅವರು ಒಳ್ಳೆ ಉನ್ನತವಾದ ಸ್ಥಿತಿಯಲ್ಲಿದ್ದಾರೆ, ಅವರು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ. ನನಗೆ ಕುಣಿ ರೆಡಿ ಮಾಡಿ, ನನಗೆ ಬಲೆ ರೆಡಿ ಮಾಡಿ, ನನಗೆ ಉರುಳು ರೆಡಿ ಮಾಡಿ
ಅವ್ರು ನೋಡಿದ್ರೆ ಟೇಬಲ್ ಮೇಲೆ ಕೂತ್ಕೊಂಡು ಘನವಾದ ಸ್ಥಿತಿಯಲ್ಲಿ ಕೂತ್ಕೊಂಡು ಉನ್ನತವಾದ ಸ್ಥಿತಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನನಗೆ ಕುಣಿ, ಅವರಿಗೆ ಶ್ರೇಷ್ಠವಾದ ಸ್ಥಾನ. ದೇವರೇ, ನನಗೆ ರೆಡಿ ಮಾಡಿದ ಉರ್ಲು, ಆ ಉರ್ಲಲ್ಲಿ ಅವರೇ ಬೀಳಲಿ. ವಾಕ್ಯೋದಣ. ಶತ್ರುಗಳು ದಾವೀದನಿಗೋಸ್ಕರ ಸಿದ್ಧ ಮಾಡಿದ ಉರ್ಲಲ್ಲಿ ದಾವೀದ ಬೀಳಿಲ್ಲ, ಶತ್ರುಗಳೇ ಬೀಳುವಂತೆ ಕಾರ್ಯ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೆಸಯ್ಯ ಅವ್ರು ಹಿಂಗ್ ಮಾಡ್ತಾರಂತ. ಹಂಗೆ ರೀ ಮಗಳೇ, ಸೋದರಿ, ಕೀರ್ತನೆ 69:16-22. ಯೆಹೋವನೇ, ನನ್ನ ಮೊರೆಯನ್ನು ಲಾಲಿಸು, ನಿನ್ನ ಕೃಪೆಯು ಶುಭಕರವಾಗಿದೆಯಲ್ಲ. ಕರುಣಾನಿಧಿಯೇ, ನನ್ನನ್ನು ಕಟಾಕ್ಷಿಸು, ನಿನ್ನ ದಾಸನಿಗೆ ವಿಮುಖನಾಗಬೇಡ. ಇಕ್ಕಟ್ಟಿನಲ್ಲಿದ್ದೇನೆ, ತಡ ಮಾಡದೆ ಸಹಾಯ ಕೊಡು. ಸಮೀಪಿಸಿ ನನ್ನ ಪ್ರಾಣವನ್ನು ವಿಮೋಚಿಸು. ಶತ್ರು ನಿಮಿತ್ತವಾಗಿ ನನ್ನನ್ನು ರಕ್ಷಿಸು. ನನಗುಂಟಾದ ನಿಂದೆ, ಲಜ್ಜೆ, ಅವಮಾನ ಇವು ನಿನಗೆ ಗೊತ್ತು. ನನ್ನ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಲ್ಲ. ನಿಂದೆಯಿಂದ ಖಿನ್ನನಾಗಿ ಹೋಗಿದ್ದೇನೆ. ಕರುಣಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ. ಸಂತೈಸುವವರನ್ನು ಹಾರೈಸಿದೆ, ಸಿಕ್ಕಲಿಲ್ಲ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ಈಗ ಅವರ ಊಟವೇ ಅವರಿಗೆ ಉರುಲಾಗಲಿ. ನಿಶ್ಚಿಂತರಾಗಿರುವಾಗಲೇ ಅದು ಅವರಿಗೆ ಬೋನಾಗಲೇ. ನನಗೆ ಕುಣಿ ರೆಡಿ ಮಾಡಿ, ನನಗೆ ಬಲೆ ರೆಡಿ ಮಾಡಿ, ನನಗೆ ನೇಣು ರೆಡಿ ಮಾಡಿ, ನನಗೆ ಉರುಳು ರೆಡಿ ಮಾಡಿ, ಅವರೆಲ್ಲಿ ಕೂತ್ಕೊಂಡಾರ? ಟೇಬಲ್ ಮೇಲೆ ಊಟ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಘನವಾದ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಟೇಬಲ್ಲೇ ಮಾತಾಡ್ತಾ ಇಲ್ಲ, ಅವರ ಟೇಬಲ್ಲೇ ಅವರಿಗೆ, ಅವರ ಊಟವೇ ಅವರಿಗೆ ಉರುಲಾಗಲಿ. ಅವರ ಟೇಬಲ್ ಅವರಿಗೆ, ಅವರ ಊಟವೇ ಅವರಿಗೆ ಉರುಲಾಗಲಿ. ಚೆನ್ನಾಗಲ್ರಿ. ದಾವೀದನಿಗೋಸ್ಕರ ರೆಡಿ ಮಾಡಿದಂಥ ಬಲೆನ ಶತ್ರುಗಳು, ದಾವೀದನಿಗೋಸ್ಕರ ರೆಡಿ ಮಾಡಿದಂಥ ಬಲೆನ ಶತ್ರುಗಳು, ದಾವೀದನಿಗೋಸ್ಕರ ರೆಡಿ ಮಾಡಿದ ನೇಣನ್ನ ಶತ್ರುಗಳು ದಾವೀದನಿಗೋಸ್ಕರ ರೆಡಿ ಮಾಡಿದಂಥ ಉರ್ಲಲ್ಲಿ ದಾವೀದನು ಬಿದ್ದೋಗಲಿಲ್ಲ. ಶತ್ರುಗಳೇ ಬಿದ್ದೋಗುವಂತೆ ನನ್ನ ದೇವರು ಕಾರ್ಯ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪಕ್ಕದವ್ರು ಹೇಳ್ರಿ, ಶತ್ರುಗಳು ನಿನಗೋಸ್ಕರ ಅಕ್ಕ ಬಲೆ ರೆಡಿ ಮಾಡಿರ್ಬೋದು, ಉರ್ಲು ರೆಡಿ ಮಾಡಿರ್ಬೋದು, ಅಣ್ಣ ನೇಣು ರೆಡಿ ಮಾಡಿರ್ಬೋದು. ಆ ಬಲೆಯಲ್ಲಿ, ಆ ಕುಡಿಯಲ್ಲಿ ಹಿಂದೆ ಹೇಳ್ರಿ ಚಪ್ಪಂಡಿ, ಆ ಉರ್ಲಲ್ಲಿ ನೀನ್ ಬೀಳಲ್ಲ. ಬೀಳ್ಬೇಕಂದ್ರೆ ದೇವ್ರು ಬೀಳಲ್ಲ. ನಿನಗೋಸ್ಕರ ತೆಗೆದ ಕುಣಿಯಲ್ಲೇ, ಅವರು ನಿಮಗೋಸ್ಕರ ತೆಗೆದ ಕುಣಿಯಲ್ಲೇ ಅವರೇ ಬೀಳೋ ತರ, ఆ ఊర్లలో అవరే బీళతారా నా దేవుడు కార్యం చేస్తాడు. ಕೀರ್ತನೆ 124:1-8. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ನರರು ನಮಗೆ ವಿರೋಧವಾಗಿ ಎದ್ದಾಗ ಯೆಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನ ಜೀವ ಸಹಿತ
ನುಂಗಿ ಬಿಡುತ್ತಿದ್ರು. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡ್ಕೊಂಡು ಹೋಗ್ತಿತ್ತು. ನದಿಯು ನಮ್ಮನ್ನ ಮುಳುಗಿಸಿ ಬಿಡ್ತಿತ್ತು. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನ ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆ ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ಯೆಹೋವನ ನಾಮದಲ್ಲೇ ನಮಗೆ ರಕ್ಷಣೆಯಾಗುವುದು. ಈ ಕೀರ್ತನೆ ಓದ್ತಿರುವಾಗಲೇ, ನೀನ್ ಬಾಯಿಂದ ಈ ಮಾತು ಹೇಳ್ತಿರುವಾಗಲೇ, ಯಾರ್ಯಾರು ಇವತ್ತು ಈ ಶತ್ರುಗಳ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರೋ, ಇರುಕಿನಲ್ಲಿ ಸಿಕ್ಕಾಕೊಂಡಿದ್ದೀರೋ, ಇಬ್ಬಂದಿಯಲ್ಲಿ ಸಿಕ್ಕಾಕೊಂಡಿದ್ದೀರೋ, ಉರುಳಲ್ಲಿ ಸಿಕ್ಕಾಕೊಂಡಿದ್ದೀರೋ, ಕುಣಿಯಲ್ಲಿ ಸಿಕ್ಕಾಕೊಂಡಿರೋ, ಈ ಕೀರ್ತನೆ ಓದ್ತಿರುವಾಗಲೇ ಆ ಉರುಳಿಂದ ದೇವರು ಹೊರಗೆ ತರ್ತಾ ಇದ್ದಾನೆ. ಕೆಲವರು ಬಾವಿ ತೋಡ್ತಾರೆ ನಿಮಗೋಸ್ಕರ. ಆ ಬಾವಿಯಾಗಿ ನೀವು ಬೀಳಲ್ಲ. ಯಾರಿಗೋಸ್ಕರ ತೋಡ್ಕೊಂತಾರ ಅವರು? ಪ್ರೈಸ್ ದಿ ಲಾರ್ಡ್. ಅವ್ರು ಹಿಂಗೆ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಕುಟುಂಬದವ್ರು ಹಿಂಗೆ ಮಾಡ್ತಾರಂತ ನಾನು ಯಾವತ್ತು, ಆ ಬಂಧುಗಳು ಹಿಂಗೆ ಮಾಡ್ತಾರಂತ ನಾನು ಯಾವತ್ತು, ಆ ಸಾರ್ ಹಿಂಗೆ ಮಾಡ್ತಾರಂತ ನಾನು ಯಾವತ್ತು, ಆ ಮೇಡಮ್ ಹಿಂಗೆ ಮಾಡ್ತಾರಂತ ನಾನು ಯಾವತ್ತು, ಆಸ್ತಿ ಹಂಚಿಕೆ ವಿಷಯದಲ್ಲಿ ಹಿಂಗೆ ಮಾಡ್ತಾರಂತ ನಾನು ಯಾವತ್ತೋ, ಮದುವೆ ವಿಷಯದಲ್ಲಿ ಹಿಂಗೆ ಮಾಡ್ತಾರಂತ ನಾನು ಯಾವತ್ತೋ. ಅವ್ರು ಹಂಗೆ ಮಾಡಿದ್ರಿಂದ ನೀನು ಇಕ್ಕಟ್ಟಲ್ಲಿ ಸಿಕ್ಕಾಕೋಬೇಕಾಯ್ತು, ಇರುಕಲ್ಲಿ ಸಿಕ್ಕಾಕೋಬೇಕಾಯ್ತು, ಉರ್ಲಲ್ಲಿ ಸಿಕ್ಕಾಕೋಯ್ತು. ಅಂದರೆ ಉರ್ಲು ರೆಡಿ ಮಾಡಿದರು. ನಮಗಾಗಿ ರೆಡಿ ಮಾಡಿದ ಉರ್ಲು ದೇವರು ಅವರಿಗೆ ವಾಪಸ್. ಪ್ರೈಸ್ ದಿ ಲಾರ್ಡ್. ಮಗನಿ ಮಗಳೇ, ಸೋದರಿ, ಇನ್ನು ಮತ್ತೆ ಹೇಳ್ತೀನಿ, ಪಕ್ಕದೊಂದು ಹೇಳ್ರಿ. ಇಕ್ಕಟ್ಟಲ್ಲಿದೆಯಾ? ಇರುಕಲ್ಲಿದೆಯಾ? ಇಬ್ಬಂದಿಯಲ್ಲಿ ಸಿಗಾಕ್ಸಿದಾರಾ? ಬಲೆಯಲ್ಲಿ ಸಿಕ್ಕಾಕೊಂಡಿದೆಯಾ? ಕುಣಿಯಲ್ಲಿ ತಳ್ಳಿದಾರಾ? ಉರುಳಲ್ಲಿ ಸಿಕ್ಕಾಕೊಂಡಿಯಾ? ಭಯಪಡಬೇಡ. ಯಾರು ನಿಮಗೆ ಉರುಳು ಒಡ್ಡಿದಾರ, ಆ ಉರುಳಲ್ಲಿ ನೀನ್ ಬೀಳಲ್ಲ. ಮುಂದೆ ಹೇಳ್ರಿ, ಅವರೇ ಬೀಳ್ತಾರೆ.